ಜೊತೆಗೆ ನಮಗ ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ವಿಷಯವನ್ನ ಇವತ್ತು ತಮ್ಮ ಹೇಳಬೇಕಾಗುತ್ತೆ. ಏನಂದ್ರ PMKSK ಅಂತೇಳಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಅಂತೇಳಿ ಈ ಯೋಜನೆಯೊಳಗ ಏನು ರೈತರು 50,000 ರೂಪಾಯಿ ಸಾಲವನ್ನ ತೆಗೆದುಕೊಳ್ಳುವಂತ ಸಂದರ್ಭದೊಳಗ ಅವರು 20 ರೂಪಾಯಿ ಬರೆ ವಿಮೆಯನ್ನ ಮಾಡಿ 20 ರೂಪಾಯಿ ಕೇವಲ 20 ರೂಪಾಯಿ ಮಾತ್ರ ನಿಮ್ಮಿಂದ ಏನು ತಗೊಂಡಾರ ತಾವು ರೈತರಾದವರು ಏನಾದರೂ ಅಕಾಲಿಕ ಮರಣವನ್ನು ಹೊಂದಿದಾಗ ಸಾಲಗಳನ್ನ ಮರುಪಾವತಿ ಮಾಡುವುದಿರ್ಬೋದು ಇನ್ನೊಂದಿರ್ಬೋದು ತೊಂದರೆಗಳನ್ನ ಅನುಭವಿಸ್ತಾರೆ. ಆ ತೊಂದರೆಯನ್ನ ತಪ್ಪಿಸುವ ಉದ್ದೇಶದಿಂದ ರೈತರಿಗೆ ವ್ಯಕ್ತಿ ರೈತ ಸಾಲ ತಗೊಂಡಂತ ರೈತ ಏನಾದರೂ ಮರಣವನ್ನು ಹೊಂದಿದ್ರೆ 20 ರೂಪಾಯಿ ಇನ್ಶೂರೆನ್ಸ್ ಮಾಡಿದ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ನೇರವಾಗಿ ಅವರ ಖಾತೆಗೆ ಜಮಾ ಆಗ್ತಕ್ಕಂಥ ಯೋಜನೆ ಗೌರ್ಮೆಂಟ್ ಅಂತ ಯೋಜನೆಗಳನ್ನ ತಾವೆಲ್ಲರೂ ಸದುಪಯೋಗ ಪಡೆದುಕೊಂಡು ಇವತ್ತ ಈ ಸಂಸ್ಥೆ ಬೆಳೆಸುವಂತ ಉಳಿಸುವಂತ ಕೆಲಸ ಕಾರ್ಯ ನಮ್ಮ ಅಮೀರ್ಗಢದ ಎಲ್ಲ ರೈತ ಬಾಂಧವರಿಂದ ಹಾಗೂ ರಟ್ಟಿಸಿಗೆ ಹಾಗೂ ತಲುಪುವ ರೈತ ಬಾಂಧವರಿಂದ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳಿ ಇವತ್ತ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಸೊಸೈಟಿ ಒಳಗ ವ್ಯವಹಾರಗಳನ್ನು ಮಾಡಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಜೈ ಹಿಂದ್, ಜೈ ಕಿಸಾನ್. ನಂತರ ಸಂಘಕ್ಕೆ ನೆರವು ಎಲ್ಲರಿಗೂ ಉದ್ಘಾಟನೆಯನ್ನು ಹೇಳಿ ಅಧ್ಯಕ್ಷರನ್ನಾಗಿ ನಮ್ಮ ಸಂಘದ ಕುರಿತಾಗಿ ವಾಸ್ತವಿಕವಾಗಿ ಎಲ್ಲ ವಿಷಯವನ್ನು ತಿಳಿದಿದೆ. ನಮಗೆ ಇನ್ನೇನು ಒಂದು ರಾಜ್ಯಗಳು ಅದೊಂದು ಹೇಳ್ಬಿಟ್ಟು ಆ ಕಂಪ್ಯೂಟರ್ ಮುಖಾಂತರನೇ ಆಡಿಟ್ ಮಾಡ್ತೀವಿ. ಲೆಕ್ಕ ಪರಿಶೋಧನೆ ಮಾಡಿಸ್ಬೇಕಾದ್ರೆ ಇನ್ನೇನೆಲ್ಲ ಮುಖಾಂತರ ಬಂದು ಹೋಗಿಲ್ಲ, ಅವರೇ ಬಂದು ಇಲ್ಲಿ ಕಂಪ್ಯೂಟರೈಸೇಷನ್ ಮುಖಾಂತರನೇ ಆಡಿಟ್ ಮಾಡ್ತಾರೆ. ಹೀಗಾಗಿ ಏಕರೂಪ ಪದ್ಧತಿಯಲ್ಲಿ ಒಟ್ಟು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ 62 ಯೋಜನೆಗಳು ನಮ್ಮ ಸಂಘಕ್ಕೆ ಕೊಡಾಗುತ್ತೆ. 62 ಯೋಜನೆಗಳನ್ನು ನಮ್ಮ ಸಂಘದ ಮುಖಾಂತರನೇ ಮಾಡ್ತಾರೆ ಕೆಲಸ. ಈ ಸಾಲ ಕೊಡುವ ವಸೂಲಿ ಮಾಡುವ ಇದು ಕೂಡ ಅದು ಕೂಡ ಮಾಡಬಹುದು. ಅದ್ರ ಪೈಕಿ ಶಾಂಪಲ್ CSC ಸೆಂಟರ್ ಅಂತ ಹೇಳಿದ್ರಲ್ಲ ನಮ್ಮದು ಸಾಮಾನ್ಯ ಸೇವಾ ಕೇಂದ್ರಗಳು ಹೊರಗೆ ಹೊರಗಡೆ ಮಾಡಿದ್ರೆ CSC ಸೆಂಟರ್ ಹೊರಗಡೆ ಬರ್ತಿರ್ಬೋದು. ಆ ಜನ ಪ್ರಮಾಣ ಪತ್ರ ವರ್ಣ ಪ್ರಮಾಣ ಪತ್ರ ಮುಂತಾದವು ಏನೇನು ಎಲ್ಲ ಅಲ್ಲೇ ಸಿಕ್ತು. ಹಂಗೆ ಮುಂದೆ ನಮಗೂ ಈಗ ಐಡಿ ಕೊಡಾಗುತ್ತೆ. ನಾನು ಮುಖ್ಯ ಕಾರ್ಯವಾದ ಒಂದು ಹೆಸರಿನಲ್ಲಿ ಆ ಐಡಿ ಕೊಡಾಗುತ್ತಾರೆ. ಅವ್ರು ಕೊಟ್ಟು ಮುಂಚೆ ಎಲ್ಲ ಉದಾಹರಣೆ ಎಲ್ಲ ಕೈಲಿ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ. ಬಂದರೆ ಫೀಸು ಪೂರ ಏನೇನಾಗಿಲ್ಲ ಅಂತ ಇದ್ರಲ್ಲಿ ಭಾಳ 20 ರೂಪಾಯಿ ಏನೇ ಇರ್ತದೆ, ಅಲ್ಲಿ ಹೊರಗಡೆ ಜಾಸ್ತಿ ಕೊಡ್ತೀವಿ. ಹೀಗಾಗಿ ಅದಾದ ನಂತರ PMKSK ಅಂತ ಹೇಳಿರಲ್ಲ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ಯೋಜನೆ, ಅದು 20 ರೂಪಾಯಿ. ಅದು ಹೊರಗಡೆ ಜನರ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು BDCC ಬ್ಯಾಂಕ್ನಲ್ಲಿ BDCC ಬ್ಯಾಂಕ್ ಒಂದು ಮಾಡಿಸಿದ್ರೆ ಸಾಮಾನ್ಯವಾಗಿ 170 ರೂಪಾಯಿ ಕಟ್ತಾರೆ. ಅಲ್ಲಿ ಬರುವ ಮೊತ್ತವು ಕೂಡ ಕಡಿಮೆ. ಜನರ ಬ್ಯಾಂಕ್ನಲ್ಲಿ ಕೂಡ ಹೆಚ್ಚಿಗೆ. ನಮ್ಮಲ್ಲಿ ಎಲ್ಲರಿಗಿಂತ ಕಡಿಮೆ ಮಾಡಿ 20 ರೂಪಾಯಿ ಅಷ್ಟೇ ನಿಗದಿ ಮಾಡಿ. ಅದು ನೀವು ಕೈಗೆ ಕೊಡೋಂಗಿಲ್ಲ. ನಿಮ್ಮ ಸಾಲ ನಂತರ ನೀವು ದುಡ್ಡಾಗ ಬಂದಾಗ ಅದು ಮುಗಿದು ಹೋಗ್ತದೆ. ಹಂಗೆ ಮಾಡಿದರೆ ಮುಂದೆ ಏನಾದರೂ प्रश्न क्या है ना क्या ಈಗ DCC ಬ್ಯಾಂಕ್ DCC ಬ್ಯಾಂಕ್ ಒಳಗ ಈಗ ರೈತರಿಗೆ ಏನೈತಲ್ಲ ಸುಮಾರು 75ರಿಂದ 1 ಲಕ್ಷದವರೆಗೆ ಮುಂಜಾಗ್ರತೆಯನ್ನು ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾರೆ DCC ಬ್ಯಾಂಕ್ ಒಳಗೆ. ಅದರ ಆದಷ್ಟು ಬೇಗ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ಪ್ರಧಾನಮಂತ್ರಿ ಆಗುವಾಗ ರೈತರ ಸಾಲ ಮನ್ನಾ ಮಾಡಿದ್ರು. ಆ ಪೈಕಿ ಸರ್ಕಾರಿ ನೌಕರರಿಗೆ ಸಾಲ ಮನ್ನಾ ಆಗೈತೋ ಇಲ್ಲ ಒಂದು ಸ್ಪಷ್ಟನೆ ಕೊಡಬೇಕು. ಬೇರೆ ಸೊಸೈಟಿಗಳಲ್ಲಿ ನಾವು ವಿಚಾರಣೆ ಮಾಡಬೇಕು. ಎಲ್ಲ ಕಡೆ ಕಂಪನಿ ಸಾಲ ಮನ್ನಾ ಆಗಿರಬೇಕು. ನಾವು ಅನೇಕ PKPS ನೌಕರಿಗಳ ಸಾಲ ಮನ್ನಾ ಆಗಿಲ್ಲ ಅಂತ ಪ್ರಾಮಾಣಿಕ ಸರ್ ಹೇಳ್ತಾರೆ. ಅದಕ್ಕೆ ಇದಕ್ಕೆ ನಮ್ಮ ಅಮೆರಿಕ ಬಂದೇ ಸಪರೇಟ್ ಆಗಿತ್ತು. ಕರ್ನಾಟಕದ ಎಲ್ಲ PKPS ಅನ್ವಯ ಆಗಿತ್ತು ಅನ್ನೋ ಸ್ಪಷ್ಟನೆ ಅಧ್ಯಕ್ಷರು 5 ಲಕ್ಷ 6 ಲಕ್ಷ ರೂಪಾಯಿವರೆಗೂ ಸೊಸೈಟಿಗಳು ಮನ್ನಾ ಆಗಿ ಏನು ಸರ್ಕಾರಗಳು ಸ್ವಲ್ಪ ಸಮಸ್ಯೆ ಆದಾಗ ಸರ್ಕಾರ ಗುರುಗಳ ನೀವು ಕೇಳಿದ ಒಳ್ಳೆಯ ಪ್ರಶ್ನೆ. ಈ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ನೌಕರರಲ್ಲಿ ನೌಕರರ ಖಾಸಗಿ ವ್ಯಕ್ತಿ ರೈತ ಒಟ್ಟು 3ರಿಂದ 4 ಬಾಕ್ಸ್ ಮಾಡ್ಯಾರ. ನಾವು ಸರ್ಕಾರಿ ನೌಕರ ಅಂತ ಈಗಲೇ ನಾವು ಟಿಕ್ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ. ಉದಾಹರಣೆಗೆ ನಮ್ಮ ಡಿಸೆಂಬರ್
ಮತ್ತೆ ಚೆನ್ನಪ್ಪ ಲೋಕಾಯುಕ್ತರು ಅವರು ಟೀಚರ್ಸ್ ಹೇಳೋದು ಆನಂತರ ಇಲ್ಲಿ ಭರದ್ವಾಜ್ ದೇವರು ಇವರೆಲ್ಲರೂ ಶಿಕ್ಷಕರು ಇವ್ರು ಯಾರೂ ನಾನು ಹೇಳೋದಲ್ಲ ನೀವು ಹೇಳ್ಬೋದು ನಮ್ಮಲ್ಲಿ ಒಂದೆಲ್ಲ ಎಲ್ಲ ಕಡೆ ಇದೆ ಸರ್ ನಮಗೆ ಗೊತ್ತಿರುತ್ತೆ ಈ ಸರ್ಕಾರಿ ನೌಕರರಾಗೋ ಹಳೆ ಸರ್ಕಾರಿ ನೌಕರರಾಗೋ ರೈತ ಯಾರು ನಮ್ಮ ಸಂಘದ ಮಟ್ಟದಲ್ಲಿ ಗೊತ್ತಿರುತ್ತೆ ಬೇರೆ ರಾಜ್ಯದಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ ಈಗ ಆ ಪ್ರಾಬ್ಲಮ್ ಆ ಬಾಕ್ಸ್ ಟಿಕ್ ಹಾಕಿದಲ್ಲಿ ಸರ್ಕಾರದಲ್ಲಿ ಟಿಕ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಬಂದ ಆಗಿಲ್ಲ ಆ ಬಾಕ್ಸ್ ಟಿಕ್ ಹಾಕಿದ್ವಿ ಅದ್ರ ಸತ್ಯವಾಗಿ ಮಾಡಿದ ಕೆಲಸ ಮಾಡಿದೆ ಆ ಉಳಿದೋ ಮಾಡಿಲ್ಲ ಅದಕ್ಕೋಸ್ಕರ ಇಷ್ಟೇ ಮಾತು ಹೇಳಿಲ್ಲ ನೀವು ಈಗಂತೂ ತಾವು ಬಂದ ಮೇಲೆ ಸೊಸೈಟಿ ಲಾಭ 4 ಲಕ್ಷ ಚಿಲ್ಲರ ಲಕ್ಷ ಏನಂತ ಹೇಳಿದ್ರಿ ನಮ್ದು 40-50 ವರ್ಷದಿಂದಲೂ ನಾವು ಸೇರ್ ಆಗ್ತಾ ಸೊಸೈಟಿ ಒಳಗೆ ಆಮೇಲೆ ಇಲ್ಲಿ ತನಕ ನಮ್ಮ 5,000 6,000 4,000 ಅಲ್ಲೇ ಸೇರ್ ನಿಮ್ಮಲ್ಲಿ ಜಮಾ ಇದ್ದೇ ಇದ್ದೀವಿ ಅದಕ್ಕೆ ಇರುವವರಿಗೆ ಈಗ ಮೇಲೆ ರೈತರಿಗೆ ಅದನ್ನ ಡಿವಿಡೆಂಡ್ ಕೊಡಿ ಅಂತ ನಾನು ಕಳಕಳಿ ವಿನಂತಿ ಎಲ್ಲ ರೈತರ ಲಕ್ಷ ರೂಪಾಯಿವರೆಗೆ ಹಾನಿ ಅದ ಆ ಹಾನಿ ಒಳಗೆ ಈ ಬಂದಿರತಕ್ಕಂಥ ಲಾಭ ಕಡಿತಾರೆ ಲಾಭಾಂಶ ಉಳಿಸಂಗಿಲ್ಲ ಈ ವರ್ಷ ಪ್ರಚಲಿತ ವರ್ಷ ಮಾತ್ರ ಲಾಭ ಇದು ಹಿಂದಿನ ವರ್ಷ ಲಾಸ್ ಆಗಿದ್ದಲ್ಲ ಲಾಸ್ನಾಗ ಈ ಬಂದಿರತಕ್ಕಂಥ ಲಾಭ ಉಳಿಸ್ತಾರೆ ಲಾಭಾಂಶ ಪ್ರಚಲಿತ ವರ್ಷ ಮಾತ್ರ ವರ್ಷ ಮಾತ್ರ ಲಾಭ ಬರ್ತದೆ ಅಧ್ಯಕ್ಷರೇ 70 ಆಗಿದೆ ಅಂತ ಹೇಳಿದ್ರಲ್ಲ ಅದು ನೀವಂತ ಇವತ್ತು ಮನೆಗೆ ಒಬ್ಬರ ಸದಸ್ಯ ಬೇಡ ಅಂತ ಯಾರು ರಿಸೈನ್ ಮಾಡಿ ಹೇಳಿ ಬರ್ತೇವೆ ಕೊಟ್ಟರೆ ನಾವು ಪಗಾರ ಬೇಡ ಇದಕ್ಕೆ ಒಂದು ಉತ್ತರ ಕೊಡ್ತೀನಿ ಗುರುಗಳ ರೈತರು ಇಲ್ಲಿವರೆಗೂ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಹಣ ನಾವೇನು PKCC ಸಾಲಗಳಂತ ಕೊಡ್ತೀವಲ್ಲ ರೈತರು ಲಾಭಾಂಶಕ್ಕೆ ಕೆಳಗಿರೋದು ತಪ್ಪಲ್ಲ ಲಾಭಾಂಶ ಕೊಡ್ಬೇಕಾದ್ರೆ 2%